ಮನುಷ್ಯ ಸತ್ತ ಮೇಲೆ ಅವನು ಯಮಲೋಕ ತಲುಪಬೇಕಾದರೆ ಒಂದು ಭಯಾನಕ ನದಿಯನ್ನು ದಾಟಲೇಬೇಕು. ಅದೇ ವೈತರಣಿ. ಆದರೆ ಈ ಆತ್ಮ ಸಾಮಾನ್ಯ ಆತ್ಮವಲ್ಲ, ಜೀವನ ಪೂರ್ತಿ ಪಾಪಗಳಲ್ಲಿ ಮುಳುಗಿದ್ದ ಪಾಪಿ ಆತ್ಮ. ಯಮದೂತರು ಅದರ ಸಂಕೋಲೆಗಳನ್ನು ಎಳೆದುಕೊಂಡು ನದಿಯ ದಡದತ್ತ ಕರೆತರುತ್ತಾರೆ. ಮೊದಲಿಗೆ ನದಿ ಮೌನವಾಗಿರುತ್ತದೆ. ಆದರೆ ಪಾಪಿ ಆತ್ಮ ಒಂದು ಹೆಜ್ಜೆ ಮುಂದೆ ಇಟ್ಟ ಕ್ಷಣ ವೈತರಣಿಯ ನೀರು ಏಕಾಏಕಿ ಕುದಿಯಲು ಆರಂಭಿಸುತ್ತದೆ. ಕೆಂಪು ಹೊಗೆ ಆಕಾಶಕ್ಕೆ ಎದ್ದೇಳುತ್ತದೆ. ನದಿಯೊಳಗಿನ ದೈತ್ಯಾಕಾರದ ನೆರಳುಗಳು ಚಲಿಸಲಾರಂಭಿಸುತ್ತವೆ. ಸಾವಿರಾರು ಆತ್ಮಗಳ ಕಿರುಚಾಟ ಇಡೀ ಯಮಲೋಕವನ್ನೇ ನಡುಗಿಸುತ್ತದೆ. ನದಿ ಆ ಆತ್ಮದ ಪಾಪಗಳನ್ನು ಗುರುತಿಸಿದಂತಿತ್ತು. ಅದು ದಡದ ಬಳಿ ಬಂದಷ್ಟು ನೀರು ಇನ್ನಷ್ಟು ಉಕ್ಕುತ್ತಿತ್ತು. ಭಯಾನಕ ಜೀವಿಗಳು ಮೇಲಕ್ಕೆ ಬರುತ್ತಿದ್ದವು. ಒಳಗಿದ್ದ ಆತ್ಮಗಳು ಅದರತ್ತ ಕೈ ಚಾಚುತ್ತಿದ್ದವು. ಪಾಪಿ ಆತ್ಮ ಹಿಂದೆ ಸರಿಯಲು ಪ್ರಯತ್ನಿಸಿತು. ಆದರೆ ಯಮದೂತರು ಅದರ ಸಂಕೋಲೆಗಳನ್ನು ಬಿಗಿಯಾಗಿ ಹಿಡಿದು ಒಂದೇ ಮಾತು ಹೇಳಿದರು: ಈ ನದಿಯನ್ನು ದಾಟದೆ ನಿನಗೆ ಮುಂದಿನ ದಾರಿ ಇಲ್ಲ. ಅಷ್ಟರಲ್ಲಿ ದಟ್ಟ ಕೆಂಪು ಮಂಜಿನ ಮಧ್ಯೆ ಆತ್ಮಕ್ಕೆ ದೂರದಲ್ಲಿ ಒಂದು ಹಳೆಯ ದೋಣಿ ಕಾಣಿಸಿತು. ಅದರೊಳಗೆ ಮುಖವೇ ಕಾಣದ ಭಯಾನಕ ದೋಣಿಗಾರರು ಮೌನವಾಗಿ ನಿಂತಿದ್ದರು. ಅವರಲ್ಲಿ ಒಬ್ಬನು ನಿಧಾನವಾಗಿ ಆತ್ಮದತ್ತ ತಿರುಗಿ ಕೇಳಿದ: ನೀನು ಬದುಕಿರುವಾಗ ಗೋದಾನ ಮಾಡಿದ್ದೀಯಾ? ದೋಣಿಗಾರನ ಪ್ರಶ್ನೆ ಕೇಳಿದ ಕ್ಷಣ ಪಾಪಿ ಆತ್ಮ ಮೌನವಾಗಿ ನಿಂತಿತು. ಅದರ ಬಳಿ ಉತ್ತರ ಇರಲಿಲ್ಲ. ಬದುಕಿದ್ದಾಗ ಸಂಪತ್ತು ಇತ್ತು, ಅವಕಾಶಗಳೂ ಇತ್ತು, ಆದರೆ ದಾನ ಮಾಡಲು ಮನಸ್ಸಿರಲಿಲ್ಲ. ದೋಣಿಗಾರರು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿದರು. ನಂತರ ಅವರಲ್ಲಿ ಒಬ್ಬನು ಭಯಾನಕವಾಗಿ ನಕ್ಕು ಹೇಳಿದ: ಹಾಗಾದರೆ ಈ ದೋಣಿ ನಿನಗಾಗಿ ಅಲ್ಲ. ಆ ಮಾತು ಕೇಳಿದ ಕ್ಷಣ ದೋಣಿ ನಿಧಾನವಾಗಿ ಆತ್ಮದಿಂದ ದೂರ ಸರಿಯಲು ಆರಂಭಿಸಿತು. ಆತ್ಮ ಕಿರುಚಿತು: ನನ್ನನ್ನು ಬಿಟ್ಟು ಹೋಗಬೇಡಿ, ನಾನು ಈ ನದಿಯನ್ನು ಹೇಗೆ ದಾಟಲಿ? ಆದರೆ ದೋಣಿಗಾರರು ಹಿಂದಿರುಗಿ ನೋಡಲಿಲ್ಲ. ಯಮದೂತರು ಪಾಪಿ ಆತ್ಮವನ್ನು ವೈತರಣಿಯ ಅಂಚಿನವರೆಗೆ ಎಳೆದುಕೊಂಡು ಹೋದರು. ಅದು ನದಿಯೊಳಗೆ ನೋಡಿದ ಕ್ಷಣ ಒಳಗಿದ್ದ ಆತ್ಮಗಳು ಸಹಾಯಕ್ಕಾಗಿ ಕೈಚಾಚುತ್ತಿದ್ದವು. ದೈತ್ಯಾಕಾರದ ಕಾಗೆಗಳು ಆಕಾಶದಲ್ಲಿ ಸುತ್ತುತ್ತಿದ್ದವು. ಭಯಾನಕ ಮೊಸಳೆಗಳು ನೀರಿನೊಳಗೆ ಚಲಿಸುತ್ತಿದ್ದವು. ಕಪ್ಪು ಸರ್ಪಗಳು ಕುದಿಯುವ ನದಿಯ ಮೇಲೆ ತಲೆ ಎತ್ತುತ್ತಿದ್ದವು. ಪಾಪಿ ಆತ್ಮ ಹಿಂದೆ ಸರಿದು ಬೇಡಿಕೊಂಡಿತು. ಆದರೆ ಯಮದೂತರ ಮುಖದಲ್ಲಿ ಕರುಣೆ ಇರಲಿಲ್ಲ. ಅವರು ಅದರ ಸಂಕೋಲೆಗಳನ್ನು ಬಿಗಿಯಾಗಿ ಎಳೆದು ಹೇಳಿದರು: ನಿನ್ನ ಪಾಪಗಳೇ ಈಗ ನಿನ್ನ ದೋಣಿ. ಅಷ್ಟರಲ್ಲಿ ವೈತರಣಿಯ ದಡದಿಂದ ಒಂದು ಭಯಾನಕ ಕೂಗು ಕೇಳಿಸಿತು. ಯಮದೂತರು ಪಾಪಿ ಆತ್ಮವನ್ನು ವೈತರಣಿಯ ಅಂಚಿನವರೆಗೆ ಎಳೆದುಕೊಂಡು ಹೋದರು. ಅದು ಕೆಳಗೆ ನೋಡಿದ ಕ್ಷಣವೇ ನಡುಗಿ ಹೋಯಿತು. ಆ ನದಿ ರಕ್ತ, ಕೀವು, ಮಲಮೂತ್ರ, ಕೊಳೆಯುತ್ತಿರುವ ಮಾಂಸ, ಕೂದಲು, ಎಲುಬುಗಳು ಮತ್ತು ಅನೇಕ ಜೀವಿಗಳ ಕಲ್ಮಶದಿಂದ ತುಂಬಿತ್ತು. ಯಮದೂತರು ಅವನ ಸಂಕೋಲೆಗಳನ್ನು ಬಿಗಿಯಾಗಿ ಎಳೆದು ವೈತರಣಿಯ ಕುದಿಯುತ್ತಿರುವ ನದಿಯೊಳಗೆ ತಳ್ಳಿಬಿಟ್ಟರು. ಆತ್ಮ ನೀರಿಗೆ ಬಿದ್ದ ಕ್ಷಣವೇ ಕೆಂಪು ಅಲೆಗಳು ಅವನನ್ನು ಸಂಪೂರ್ಣವಾಗಿ ಆವರಿಸಿದವು. ಎಲುಬುಗಳು, ಕೊಳೆತ ಅವಶೇಷಗಳು ಮತ್ತು ಭಯಾನಕ ಜೀವಿಗಳ ನಡುವೆ ಅವನು ದಡ ತಲುಪಲು ಹೋರಾಡತೊಡಗಿದ. ಮೊಸಳೆಗಳು ಅವನತ್ತ ಬರುತ್ತಿದ್ದವು. ವಿಷಸರ್ಪಗಳು ನೀರಿನೊಳಗೆ ಸುತ್ತುತ್ತಿದ್ದವು. ಅಷ್ಟರಲ್ಲಿ ಅವನ ಕಣ್ಣಿಗೆ ಬೆಳ್ಳಿಯಂತೆ ಪ್ರಕಾಶಿಸುತ್ತಿದ್ದ ಪುಣ್ಯಾತ್ಮ ಕಾಣಿಸಿತು. ಪ್ರವಾಹದಲ್ಲಿ ಪರದಾಡುತ್ತಿದ್ದಾಗ ಆಕಾಶದಿಂದ ದಿವ್ಯ ಬೆಳಕು ಹರಡಿತು. ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಪವಿತ್ರ ಹಸು ನೀರಿನ ಮೇಲೆಯೇ ಓಡುತ್ತಾ ಬಂದು ತನ್ನ ಬಾಲವನ್ನು ಪುಣ್ಯಾತ್ಮನ ಕಡೆಗೆ ಚಾಚಿತು. ಪುಣ್ಯಾತ್ಮ ಹಸುವಿನ ಬಾಲವನ್ನು ಹಿಡಿದ ಕ್ಷಣ ಅವನ ಸುತ್ತಲಿನ ನೀರು ಶಾಂತವಾಯಿತು. ಆ ದಿವ್ಯ ಹಸು ಅವನನ್ನು ಸುರಕ್ಷಿತವಾಗಿ ಮತ್ತೊಂದು ದಡಕ್ಕೆ ಕರೆದೊಯ್ದಿತು. ಸಂಪೂರ್ಣ ನಲುಗಿ ಗಾಯಗಳಿಂದ ತುಂಬಿ ಉಸಿರಾಡಲು ಕೂಡ ಶಕ್ತಿ ಇಲ್ಲದೆ ಅವನು ವೈತರಣಿಯ ಮತ್ತೊಂದು ದಡವನ್ನು ತಲುಪಿದ. ಆದರೆ ದಡ ತಲುಪಿದ ಕ್ಷಣ ಅವನ ಮುಖದಲ್ಲಿ ನೆಮ್ಮದಿ ಮೂಡುವ ಮುನ್ನವೇ ಮುಂದಿನ ಕತ್ತಲೆಯೊಳಗಿಂದ ಒಂದು ಭಯಾನ ಧ್ವನಿ ಕೇಳಿಬಂತು.